ಕ್ರಮ ಜರುಗಿಸ್ತೀವಿ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಅದೇ ಕಾಂಗ್ರೆಸ್ ಕರಪ್ಷನ್ ಜೀರೋ ಆಗಿದೆ, ಶೂನ್ಯ ಆಗಿದೆ ಅಂತ. ಆ ಶೂನ್ಯ ಆಗಿದ್ದು ಏನೋ ಗೊತ್ತಿಲ್ಲ. ಶೂನ್ಯ ಆಗಿದೆ ಅವ್ರ ಕ್ಲೇಮ್ ಅದು. ಅದನ್ನ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಎನ್ಕ್ವೈರ್ಮೆಂಟ್ ನೋಡ್ಸೋಣ ಅಂತ ನಿಮ್ಮ ಕ್ಲೇಮ್ ಅದು. ಅದನ್ನೊಂದು ಮಾಡಿಸಿ ನೋಡೋಣ. ಆದ್ರೆ ಇಲ್ಲಿ ಇವರ ಸಿದ್ದರಾಮಯ್ಯ ಸರ್ಕಾರದ ವೈಖರಿ ನೋಡಿ ನೀವು. 2013 ಮತ್ತು 2018 ಮಧ್ಯೆ ಲೋಕಾಯುಕ್ತ ಇರಲಿಲ್ಲ, ಸ್ವಚ್ಛ ಸರ್ಕಾರ. ನಮ್ಮೂರಲ್ಲಿ ಕಳ್ಳತನ ಯಾಕಿಲ್ಲ? ಪೊಲೀಸರಿಲ್ಲ ಅಷ್ಟೇ, ಪೊಲೀಸ್ ಸ್ಟೇಷನ್ ಇಲ್ಲ, ರೆಕಾರ್ಡ್ ಇಲ್ಲ. ಈಗ ಮಾಧ್ಯಮ ಬರಲ್ಲ ಯಾಕೆ? ಒಬ್ಬ ಮಂತ್ರಿ ಕಚೇರಿಯಲ್ಲಿ ದುಡ್ಡು ಯಾಕೆ ಸಿಗ್ತದ್ರಿ? ಚಿನ್ನ ಯಾಕೆ ಸಿಗ್ತದ್ರಿ? ಏನ್ ಮಾಡಕ್? ಚಿನ್ನದ ಅಂಗಡಿ ಇಟ್ಟಿದ್ದೀರಾ ಅಲ್ಲಿ? ಏನು ನೋಡಿ ಪ್ರಿಂಟ್ ಮಾಡ್ತೀರಾ ಅಲ್ಲಿ? ಭ್ರಷ್ಟಾಚಾರ ಜೀರೋನ ಇದು? ಅದನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮ ಬರಬೇಡಿ. ಮಾಧ್ಯಮ ಕಣ್ ಕಟ್ರಿ, ವಾಚುಡಾಗ್ ಲೋಕಾಯುಕ್ತ ಕಣ್ ಕಟ್ರಿ. ನಾವು ಚೆನ್ನಾಗಿದ್ದೇವೆ, ಕಣ್ಣು ಮುಚ್ಚಿ ಹಾಲು ಕುಡಿರಿ ಅಂದ್ರೆ ನಾವು ಕಳ್ಳತನ ಮಾಡಿಲ್ಲ. ನಾನು ಕಳ್ಳತನ ಮಾಡಿಲ್ಲ. ಸರ್ಕಾರ ಸ್ವಚ್ಛ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಆರ್ಗನೈಸೇಷನ್ ಇದಾವೆ, ಅನೇಕ ಸಂಸ್ಥೆಗಳಿದಾವೆ. ಅವ್ರು ಅಧ್ಯಯನ ಮಾಡಿ ಹೇಳ್ತಾರೆ. ಯಾವ ಕಳ್ಳರು ನಾನು ಕಳ್ಳ ಅಂತ ಹೇಳೋದಿಲ್ಲ. ಯಾವುದೇ ಸರ್ಕಾರ ಬಂದು ನಾನು ಭ್ರಷ್ಟ ಸರ್ಕಾರ ಅಂತ ಹೇಳ್ಕೊಳ್ಳೋದಿಲ್ಲ. ಸರಿ, ಅದು ಬಿಜೆಪಿ ಸರ್ಕಾರನೇ ಆಗ್ಲಿ, ಜೆಡಿಎಸ್ ಆಗ್ಲಿ, ಕಾಂಗ್ರೆಸ್ ಯಾರು ಹೇಳ್ಕೊಳ್ಳೋದಿಲ್ಲ. ಇವನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ಕೊಳ್ಳೋದಿಲ್ಲ. ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಹಂಗಂತೇಳಿ ಭ್ರಷ್ಟಾಚಾರವೇ ಇಲ್ಲ ಅಂತಲ್ಲ. ಅದನ್ನು ಭ್ರಷ್ಟಾಚಾರವನ್ನು ಹೇಗೆ ನಿಗ್ರಹಿಸಬೇಕು, ಅದು ಆ ಮೆಕ್ಯಾನಿಸಮ್ಗಳೇನು? ಆ ಭ್ರಷ್ಟಾಚಾರವನ್ನ ನಿಗ್ರಹಿಸುವ ಸಂಸ್ಥೆಗಳ ಮೇಲೆ ದಾಳಿ ಮಾಡಿಬಿಟ್ರೆ ಹೇಗೆ? ಮಾಧ್ಯಮ ಹಿಡ್ಕೊಂಡು, ಮಾಧ್ಯಮ ಕೂಡ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆನೆ. ಅದೊಂದು ಭ್ರಷ್ಟಾಚಾರ ನಿಗ್ರಹದ ಒಂದು ಮಾರ್ಗೋಪಾಯನೇ. ಅದನ್ನು ಕೂಡ ನೀವು ಕಡಿವಾಣ ಹಾಕ್ತೀರಂದ್ರೆ ಶೂನ್ಯ ಆಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಳೋಕ್ ಸಿಕ್ತಿರೋದು ಕೇವಲ ಅಧಿಕಾರಿಗಳ ಲೆವೆಲ್ ಅಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ. ಪ್ರಶ್ನೆ ಕೇಳಬೇಕು, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಕಣ್ಣಿಗೆ ಪಟ್ಟಿ ಇಟ್ಕೊಂಡು ಕುತ್ಕೊಂಡಿರ್ತಾರ? ಇದೇ ಪ್ರಶ್ನೆ ಕೇಳಬೇಕಲ್ಲ. ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಐತೆ. ಇವತ್ತು ಬೆಂಗಳೂರನ್ನೇ ನುಚ್ಚು ನೂರು ಮಾಡಿದ್ದಾರೆ. 5 ಪಾಲಿಕೆ ಅಂತ ಮಾಡ್ಬಿಟ್ಟು ಖಾತಾ ಗೊಂದಲಗಳು ಇದಲ್ಲೇ ಇವರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನಾನು 3 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಾರೆ. ಗ್ಲೋಬಲ್ ಲೀಡರ್ಸ್ ಆದಂತ ಬಿಲ್ ಗೇಟ್ಸ್ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಉದ್ಯೋಗ ಸೃಷ್ಟಿ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಯಾಕಂದ್ರೆ ಬೆಂಗಳೂರು ಸಿಟಿ ಐಟಿ ಹಬ್, ಐಟಿ ಕ್ಯಾಪಿಟಲ್, ಆದ್ರೆ ಇಲ್ಲಿ ಇರೋಂತ ಕಂಪನಿಗಳಿಗೆ ಇವರು ಬೇರೆ ಕಡೆಯಿಂದ ರಿಕ್ರೂಟ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಕರ್ನಾಟಕದ ಯುವಕರಿಗೆ ಕೊಡ್ತಾ ಇರೋದು ಚಿಪ್ಪ ಅಥವಾ ನಾಮಾನ ಅಂತ ಗೊತ್ತಿಲ್ಲ ಮೇಡಮ್. ಒಂದು ವಾಲ್ಮೀಕಿ ಹಗರಣ ನಡೆದಿತ್ತು, ಅದು ಭ್ರಷ್ಟಾಚಾರ ಆಗಿತ್ತು, ಹಣ ವರ್ಗಾವಣೆ ಆಗಿತ್ತು. ಸರ್ಕಾರ ತನಿಖೆಯನ್ನ ಮಾಡಿ, ಒಂದು ಕಮಿಟಿ ಮಾಡಿ ತನಿಖೆಯನ್ನ ಮಾಡಿ ಎಲ್ಲಾ ಹಣವನ್ನ ವಸೂಲಿ ಮಾಡಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಎಲ್ಲರನ್ನು ಜೈಲು ಕಟ್ಟಿದ್ರು. ಅದೊಂದು ಹಗರಣ ಬಿಟ್ರೆ ಬಿಜೆಪಿ ಸರ್ಕಾರದ 22 ಹಗರಣಗಳ ತನಿಖೆ ಮಾಡ್ತಾ ಇದೀವಿ. ಆಗಿದೆ ಬಿಜೆಪಿ ಹಗರಣದಲ್ಲಿ ಬೋವಿ ಹಗರಣದ ನಾಯಕರು ಜೈಲಿಗೆ ಹೋಗಿದ್ದಾರೆ. ಕೇಳಿ, ಸಾಬೂನು ಹೇಳಿದ್ದನ್ನೇ ನಿಜ ಅಂತ ಒಪ್ಕೊಳ್ತಾ ವಾಲ್ಮೀಕಿ ನಿಗಮದ್ದೇ ಪ್ರಶ್ನೆ ಕೇಳ್ತೀನಿ ಸರ್. ಬೇರೆ ಎಲ್ಲೂ ಹಗರಣ ಆಗಿಲ್ಲ ಅಂತಾನೆ ಅನ್ಕೊಳ್ಳೋಣ. ನಿಮ್ಮಲ್ಲೇ ಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ. ಮತ್ತ್ಯಾಕೆ ನಾಗೇಂದ್ರ ಅವರನ್ನ ವಾಪಸ್ ಕರ್ಕೊಳ್ತೀನಿ ಜಪ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವರು? ಒಬ್ಬ ಭ್ರಷ್ಟ ಅಂತ ಹೇಳಿ ಆರೋಪ ಹೊತ್ತವರನ್ನ ಕರ್ಕೊಂಡು ಬರೀ ಅಷ್ಟೊಂದು ಡೆಸ್ಪ್ರೆಸಿ ಯಾಕೆ ಅಂತ ಕೇವಲ ಅದು ಅವ್ರ ಮೇಲೆ ಆರೋಪ ಬಂದಿತ್ತು. ಬಿಕಾಸ್ ಅವರ ಇಲಾಖೆ ಅಂತ ಹೇಳಿ ಯಾರ್ಯಾರು 12 ಜನ 13 ಜನ ಅಧಿಕಾರಿಗಳು ಭ್ರಷ್ಟಾಚಾರ ಕೇಳಿ. ನೀವೇ ಹೇಳಿದ್ರಿ ಜೈಲಿಗೆ ಹೋಗಿದ್ದವರು ಅಂತ. ಕೇಂದ್ರ ಸರ್ಕಾರ ತಮ್ಮ ಇಡಿಯನ್ನ, ಐಟಿಯನ್ನ, ಸಿಬಿಐನ ಹೆಂಗ್ ಪ್ರಯತ್ನ ಮಾಡ್ತಾರೆ ನೋಡಿದ್ರಿ. ಮೂಡ ಹಗರಣ ಅಂತ ಹೇಳಿ ಇಲ್ಲದಲ್ಲಿ ಮನೆ ಸಿದ್ದರಾಮಯ್ಯ ಶಿಕ್ಷಕ ಹೆಂಗ್ ಪ್ರಯತ್ನ ಮಾಡಿದ್ರು ಸಂಚುಕೋರು ಬಿಜೆಪಿಗರು ಅಂತ ತಮ್ಗೆ ಗೊತ್ತಿದೆ. ಈ ರೀತಿಯಾಗಿ ಸಂಚು ಮಾಡೇ ಮಾಡ್ತಾರೆ ಬಿಜೆಪಿ. ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಅದೇ ಕಾಂಗ್ರೆಸ್ ಕರಪ್ಷನ್ ಜೀರೋ ಆಗಿದೆ, ಶೂನ್ಯ ಆಗಿದೆ ಅಂತ. ಆ ಶೂನ್ಯ ಆಗಿದ್ದು ಏನೋ ಗೊತ್ತಿಲ್ಲ. ಶೂನ್ಯ ಆಗಿದೆ ಅವ್ರ ಕ್ಲೇಮ್ ಅದು. ಅದನ್ನ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಎನ್ಕ್ವೈರ್ಮೆಂಟ್ ನೋಡ್ಸೋಣ ಅಂತ ನಿಮ್ಮ ಕ್ಲೇಮ್ ಅದು. ಅದನ್ನೊಂದು ಮಾಡಿಸಿ ನೋಡೋಣ. ಆದ್ರೆ ಇಲ್ಲಿ ಇವರ ಸಿದ್ದರಾಮಯ್ಯ ಸರ್ಕಾರದ ವೈಖರಿ ನೋಡಿ ನೀವು. 2013 ಮತ್ತು 2018 ಮಧ್ಯೆ ಲೋಕಾಯುಕ್ತ ಇರಲಿಲ್ಲ, ಸ್ವಚ್ಛ ಸರ್ಕಾರ. ನಮ್ಮೂರಲ್ಲಿ ಕಳ್ಳತನ ಯಾಕಿಲ್ಲ? ಪೊಲೀಸರಿಲ್ಲ ಅಷ್ಟೇ, ಪೊಲೀಸ್ ಸ್ಟೇಷನ್ ಇಲ್ಲ, ರೆಕಾರ್ಡ್ ಇಲ್ಲ. ಈಗ ಮಾಧ್ಯಮ ಬರಲ್ಲ ಯಾಕೆ? ಒಬ್ಬ ಮಂತ್ರಿ ಕಚೇರಿಯಲ್ಲಿ ದುಡ್ಡು ಯಾಕೆ ಸಿಗ್ತದ್ರಿ? ಚಿನ್ನ ಯಾಕೆ ಸಿಗ್ತದ್ರಿ? ಏನ್ ಮಾಡಕ್? ಚಿನ್ನದ ಅಂಗಡಿ ಇಟ್ಟಿದ್ದೀರಾ ಅಲ್ಲಿ? ಏನು ನೋಡಿ ಪ್ರಿಂಟ್ ಮಾಡ್ತೀರಾ ಅಲ್ಲಿ? ಭ್ರಷ್ಟಾಚಾರ ಜೀರೋನ ಇದು? ಅದನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮ ಬರಬೇಡಿ. ಮಾಧ್ಯಮ ಕಣ್ ಕಟ್ರಿ, ವಾಚುಡಾಗ್ ಲೋಕಾಯುಕ್ತ ಕಣ್ ಕಟ್ರಿ. ನಾವು ಚೆನ್ನಾಗಿದ್ದೇವೆ, ಕಣ್ಣು ಮುಚ್ಚಿ ಹಾಲು ಕುಡಿರಿ ಅಂದ್ರೆ ನಾವು ಕಳ್ಳತನ ಮಾಡಿಲ್ಲ. ನಾನು ಕಳ್ಳತನ ಮಾಡಿಲ್ಲ. ಸರ್ಕಾರ ಸ್ವಚ್ಛ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಆರ್ಗನೈಸೇಷನ್ ಇದಾವೆ,
ಅನೇಕ ಸಂಸ್ಥೆಗಳಿದಾವೆ. ಅವ್ರು ಅಧ್ಯಯನ ಮಾಡಿ ಹೇಳ್ತಾರೆ, ಯಾವ ಕಳ್ಳರು ನಾನು ಕಳ್ಳ ಅಂತ ಹೇಳೋದಿಲ್ಲ. ಯಾವುದೇ ಸರ್ಕಾರ ಬಂದು ನಾನು ಭ್ರಷ್ಟ ಸರ್ಕಾರ ಅಂತ ಹೇಳ್ಕೊಳ್ಳೋದಿಲ್ಲ. ಸರಿ, ಅದು ಬಿಜೆಪಿ ಸರ್ಕಾರನೇ ಆಗ್ಲಿ, ಜೆಡಿಎಸ್ ಆಗ್ಲಿ, ಕಾಂಗ್ರೆಸ್ ಯಾರು ಹೇಳ್ಕೊಳ್ಳೋದಿಲ್ಲ. ಇವನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ಕೊಳ್ಳೋದಿಲ್ಲ. ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಹಂಗಂತೇಳಿ ಭ್ರಷ್ಟಾಚಾರವೇ ಇಲ್ಲ ಅಂತಲ್ಲ, ಆದ್ರೆ ನಾವು ಭ್ರಷ್ಟಾಚಾರವನ್ನು ಹೇಗೆ ನಿಗ್ರಹಿಸಬೇಕು, ಅದು ಆ ಮೆಕ್ಯಾನಿಸಮ್ಗಳೇನು, ಆ ಭ್ರಷ್ಟಾಚಾರವನ್ನ ನಿಗ್ರಹಿಸುವ ಸಂಸ್ಥೆಗಳ ಮೇಲೆ ದಾಳಿ ಮಾಡಿಬಿಟ್ರೆ ಹೇಗೆ, ಮಾಧ್ಯಮ ಹಿಡ್ಕೊಂಡು ಮಾಧ್ಯಮ ಕೂಡ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆನೆ, ಅದೊಂದು ಭ್ರಷ್ಟಾಚಾರ ನಿಗ್ರಹದ ಒಂದು ಮಾರ್ಗೋಪಾಯನೇ. ಅದನ್ನು ಕೂಡ ನೀವು ಕಡಿವಾಣ ಹಾಕ್ತೀರಂದ್ರೆ ವಾಟ್ ಇಸ್ ನವೀನ್ ಅವರೇ, ಶೂನ್ಯ ಆಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು. ಎಲ್ಲೋ ಇಲ್ಲೊಂದು ಕೇಳೋಕ್ ಸಿಕ್ತಿರೋದು ಕೇವಲ ಅಧಿಕಾರಿಗಳ ಲೆವೆಲ್ ಅಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ. ಅಂದ್ರೆ ನಾವು ಏನ್ ಪ್ರಶ್ನೆ ಕೇಳಬೇಕು, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಕಣ್ಣಿಗೆ ಪಟ್ಟಿ ಇಟ್ಕೊಂಡು ಕುತ್ಕೊಂಡಿರ್ತಾರ? ಇದೇ ಪ್ರಶ್ನೆ ಕೇಳಬೇಕಲ್ಲ. ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಐತೆ. ಇವತ್ತು ಬೆಂಗಳೂರನ್ನೇ ನುಚ್ಚು ನೂರು ಮಾಡಿದ್ದಾರೆ. 5 ಪಾಲಿಕೆ ಅಂತ ಮಾಡ್ಬಿಟ್ಟು ಖಾತಾ ಗೊಂದಲಗಳು ಇದಲ್ಲೇ ಇವರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾ ಇದಾರೆ. ಅದಲ್ಲದೆ ಇವತ್ತು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನಾನು 3 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಾರೆ. ಗ್ಲೋಬಲ್ ಲೀಡರ್ಸ್ ಆದಂತ ಬಿಲ್ ಗೇಟ್ಸ್ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಉದ್ಯೋಗ ಸೃಷ್ಟಿ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಯಾಕಂದ್ರೆ ಬೆಂಗಳೂರು ಸಿಟಿ ಐಟಿ ಹಬ್, ಐಟಿ ಕ್ಯಾಪಿಟಲ್, ಆದ್ರೆ ಇಲ್ಲಿ ಇರುವಂತ ಕಂಪನಿಗಳಿಗೆ ಇವರು ಬೇರೆ ಕಡೆಯಿಂದ ರಿಕ್ರೂಟ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾ ಇದಾರೆ. ಅಂದ್ರೆ ಇವರು ಕರ್ನಾಟಕದ ಯುವಕರಿಗೆ ಕೊಡ್ತಾ ಇರೋದು ಚಿಪ್ಪ ಅಥವಾ ನಾಮಾನ ಅಂತ ಗೊತ್ತಿಲ್ಲ ಮೇಡಮ್. ಒಂದು ವಾಲ್ಮೀಕಿ ಹಗರಣ ನಡೆದಿತ್ತು, ಅದು ಭ್ರಷ್ಟಾಚಾರ ಆಗಿತ್ತು, ಹಣ ವರ್ಗಾವಣೆ ಆಗಿತ್ತು. ಸರ್ಕಾರ ತನಿಖೆಯನ್ನ ಮಾಡಿ, ಒಂದು ಕಮಿಟಿ ಮಾಡಿ ತನಿಖೆಯನ್ನ ಮಾಡಿ ಎಲ್ಲಾ ಹಣವನ್ನ ವಸೂಲಿ ಮಾಡಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಎಲ್ಲರನ್ನು ಜೈಲು ಕಟ್ಟಿದ್ರು. ಅದೊಂದು ಹಗರಣ ಬಿಟ್ರೆ ಬಿಜೆಪಿ ಸರ್ಕಾರದ 22 ಹಗರಣಗಳ ತನಿಖೆ ಮಾಡ್ತಾ ಇದೀವಿ. ಆಗಿದೆ ಬಿಜೆಪಿ ಹಗರಣದಲ್ಲಿ ಬೋವಿ ಹಗರಣದ ನಾಯಕರು ಜೈಲಿಗೆ ಹೋಗಿದ್ದಾರೆ. ಕೇಳಿ, ಸಾಬೂನು ಹೇಳಿದ್ದನ್ನೇ ನಿಜ ಅಂತ ಒಪ್ಕೊಳ್ತಾ ವಾಲ್ಮೀಕಿ ನಿಗಮದ್ದೇ ಪ್ರಶ್ನೆ ಕೇಳ್ತೀನಿ ಸರ್. ಬೇರೆ ಎಲ್ಲೂ ಹಗರಣ ಆಗಿಲ್ಲ ಅಂತಾನೆ ಅನ್ಕೊಳ್ಳೋಣ, ನಿಂಬಾಯಲ್ಲೇ ಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ. ಮತ್ತ್ಯಾಕೆ ನಾಗೇಂದ್ರ ಅವರನ್ನ ವಾಪಸ್ ಕರ್ಕೊಳ್ತೀನಿ ಜಪ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವರು. ಒಬ್ಬ ಭ್ರಷ್ಟ ಅಂತ ಹೇಳಿ ಆರೋಪ ಹೊತ್ತವರನ್ನ ಕರ್ಕೊಂಡು ಬರೀ ಅಷ್ಟೊಂದು ಡೆಸ್ಪ್ರೆಸಿ ಯಾಕೆ ಅಂತ ಕೇವಲ ಅದು ಅವ್ರ ಮೇಲೆ ಆರೋಪ ಬಂದಿತ್ತು. ಬಿಕಾಸ್ ಅವರ ಇಲಾಖೆ ಅಂತ ಹೇಳಿ ಯಾರ್ಯಾರು 12 ಜನ 13 ಜನ ಅಧಿಕಾರಿಗಳು ಭ್ರಷ್ಟಾಚಾರ ಕೇಳಿ, ನೀವೇ ಹೇಳಿದ್ರಿ ಜೈಲಿಗೆ ಹೋಗಿದ್ದವರು ಅಂತ. ಕೇಂದ್ರ ಸರ್ಕಾರ ತಮ್ಮ ಇಡಿಯನ್ನ, ಐಟಿಯನ್ನ, ಸಿಬಿಐನ ಹೆಂಗ್ ಪ್ರಯತ್ನ ಮಾಡ್ತಾರೆ ನೋಡಿದ್ರಿ. ಮೂಡ ಹಗರಣ ಅಂತ ಹೇಳಿ ಇಲ್ಲದಲ್ಲಿ ಮನೆ ಸಿದ್ದರಾಮಯ್ಯ ಶಿಕ್ಷಕ ಹೆಂಗ್ ಪ್ರಯತ್ನ ಮಾಡಿದ್ರು ಸಂಚುಕೋರು ಬಿಜೆಪಿಗರು ಅಂತ ತಮ್ಗೆ ಗೊತ್ತಿದೆ. ಈ ರೀತಿಯಾಗಿ ಸಂಚು ಮಾಡೇ ಮಾಡ್ತಾರೆ ಬಿಜೆಪಿ. ಕ್ರಮ ಜರುಗಿಸ್ತೀವಿ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಅದೇ ಕಾಂಗ್ರೆಸ್ ಕರಪ್ಷನ್ ಜೀರೋ ಆಗಿದೆ, ಶೂನ್ಯ ಆಗಿದೆ ಅಂತ. ಆ ಶೂನ್ಯ ಆಗಿದ್ದು ಎಲ್ಲೋ ಗೊತ್ತಿಲ್ಲ. ಶೂನ್ಯ ಆಗಿದೆ ಅವ್ರ ಕ್ಲೇಮ್ ಅದು. ಅದನ್ನ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಎನ್ಕ್ವೈರಿ ನೋಡ್ಸೋಣ ಅಂತ ನಿಮ್ಮ ಕ್ಲೇಮ್ ಅದು. ಅದನ್ನೊಂದು ಮಾಡಿಸಿ ನೋಡೋಣ. ಆದ್ರೆ ಇಲ್ಲಿ ಇವರ ಸಿದ್ದರಾಮಯ್ಯ ಸರ್ಕಾರದ ವೈಖರಿ ನೋಡಿ ನೀವು. 2013 ಮತ್ತು 2018 ಮಧ್ಯೆ ಲೋಕಾಯುಕ್ತ ಇರಲಿಲ್ಲ, ಸ್ವಚ್ಛ ಸರ್ಕಾರ. ನಮ್ಮೂರಲ್ಲಿ ಕಳ್ಳತನ ಯಾಕಿಲ್ಲ? ಪೊಲೀಸರಿಲ್ಲ ಅಷ್ಟೇ, ಪೊಲೀಸ್ ಸ್ಟೇಷನ್ ಇಲ್ಲ, ರೆಕಾರ್ಡ್ ಇಲ್ಲ. ಈಗ ಮಾಧ್ಯಮ ಬರಲ್ಲ. ಯಾಕೆ ಒಬ್ಬ ಮಂತ್ರಿ ಕಚೇರಿಯಲ್ಲಿ ದುಡ್ಡು ಯಾಕೆ ಸಿಗ್ತದ್ರಿ? ಚಿನ್ನ ಯಾಕೆ ಸಿಗ್ತದ್ರಿ? ಏನ್ ಮಾಡಕ್ ಚಿನ್ನದ ಅಂಗಡಿ ಇಟ್ಟಿದ್ದೀರಾ ಅಲ್ಲಿ? ಏನು ನೋಡಿ ಪ್ರಿಂಟ್ ಮಾಡ್ತೀರಾ ಅಲ್ಲಿ? ಭ್ರಷ್ಟಾಚಾರ ಜೀರೋನ ಇದು? ಅದನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮ ಬರಬೇಡಿ. ಮಾಧ್ಯಮ ಕಣ್ ಕಟ್ರಿ, ವಾಚ್ಡಾಗ್ ಲೋಕಾಯುಕ್ತ ಕಣ್ ಕಟ್ರಿ. ನಾವು ಚೆನ್ನಾಗಿದ್ದೇವೆ, ಕಣ್ಣು ಮುಚ್ಚಿ ಹಾಲು ಕುಡಿರಿ ಅಂದ್ರೆ ನಾವು ಕಳ್ಳತನ ಮಾಡಿಲ್ಲ. ನಾನು ಕಳ್ಳತನ ಮಾಡಿಲ್ಲ. ಸರ್ಕಾರ ಸ್ವಚ್ಛ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಆರ್ಗನೈಸೇಷನ್ ಇದಾವೆ, ಅನೇಕ ಸಂಸ್ಥೆಗಳಿದಾವೆ. ಅವ್ರು ಅಧ್ಯಯನ ಮಾಡಿ ಹೇಳ್ತಾರೆ, ಯಾವ ಕಳ್ಳರು ನಾನು ಕಳ್ಳ ಅಂತ ಹೇಳೋದಿಲ್ಲ. ಯಾವುದೇ ಸರ್ಕಾರ ಬಂದು ನಾನು ಭ್ರಷ್ಟ ಸರ್ಕಾರ ಅಂತ ಹೇಳ್ಕೊಳ್ಳೋದಿಲ್ಲ. ಸರಿ, ಅದು ಬಿಜೆಪಿ ಸರ್ಕಾರನೇ ಆಗ್ಲಿ, ಜೆಡಿಎಸ್ ಆಗ್ಲಿ, ಕಾಂಗ್ರೆಸ್ ಯಾರು ಹೇಳ್ಕೊಳ್ಳೋದಿಲ್ಲ. ಇವನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ಕೊಳ್ಳೋದಿಲ್ಲ. ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಹಂಗಂತೇಳಿ ಭ್ರಷ್ಟಾಚಾರವೇ ಇಲ್ಲ ಅಂತಲ್ಲ, ಆದ್ರೆ ನಾವು ಭ್ರಷ್ಟಾಚಾರವನ್ನು ಹೇಗೆ ನಿಗ್ರಹಿಸಬೇಕು, ಅದು ಆ ಮೆಕ್ಯಾನಿಸಮ್ಗಳೇನು, ಆ ಭ್ರಷ್ಟಾಚಾರವನ್ನ ನಿಗ್ರಹಿಸುವ ಸಂಸ್ಥೆಗಳ ಮೇಲೆ ದಾಳಿ ಮಾಡಿಬಿಟ್ರೆ ಹೇಗೆ, ಮಾಧ್ಯಮ ಹಿಡ್ಕೊಂಡು ಮಾಧ್ಯಮ ಕೂಡ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆನೆ, ಅದೊಂದು ಭ್ರಷ್ಟಾಚಾರ ನಿಗ್ರಹದ ಒಂದು ಮಾರ್ಗೋಪಾಯನೇ. ಅದನ್ನು ಕೂಡ ನೀವು ಕಡಿವಾಣ ಹಾಕ್ತೀರಂದ್ರೆ ವಾಟ್ ಇಸ್ ನವೀನ್ ಅವರೇ, ಶೂನ್ಯ ಆಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು. ಎಲ್ಲೋ ಇಲ್ಲೊಂದು ಕೇಳೋಕ್ ಸಿಕ್ತಿರೋದು ಕೇವಲ ಅಧಿಕಾರಿಗಳ ಲೆವೆಲ್ ಅಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ. ಅಂದ್ರೆ ನಾವು ಏನ್ ಪ್ರಶ್ನೆ ಕೇಳಬೇಕು, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಕಣ್ಣಿಗೆ ಪಟ್ಟಿ ಇಟ್ಕೊಂಡು ಕುತ್ಕೊಂಡಿರ್ತಾರ? ಇದೇ ಪ್ರಶ್ನೆ ಕೇಳಬೇಕಲ್ಲ. ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಐತೆ. ಇವತ್ತು ಬೆಂಗಳೂರನ್ನೇ ನುಚ್ಚು ನೂರು ಮಾಡಿದ್ದಾರೆ. 5 ಪಾಲಿಕೆ ಅಂತ ಮಾಡ್ಬಿಟ್ಟು ಖಾತಾ ಗೊಂದಲಗಳು ಇದಲ್ಲೇ ಇವರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾ ಇದಾರೆ. ಅದಲ್ಲದೆ ಇವತ್ತು ಒಂದು ಸ್ಕಿಲ್ ಡೆವಲಪ್ಮೆಂಟ್
ಉತ್ತರ ಕೊಡಿ. ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನಾನು 3 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಾರೆ. ಗ್ಲೋಬಲ್ ಲೀಡರ್ಸ್ ಆದಂತ ಬಿಲ್ ಗೇಟ್ಸ್ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಉದ್ಯೋಗ ಸೃಷ್ಟಿ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಯಾಕಂದ್ರೆ ಬೆಂಗಳೂರು ಸಿಟಿ ಐಟಿ ಕ್ಯಾಪಿಟಲ್, ಆದ್ರೆ ಇಲ್ಲಿ ಇರೋಂತ ಕಂಪನಿಗಳಿಗೆ ಇವರು ಬೇರೆ ಕಡೆಯಿಂದ ರಿಕ್ರೂಟ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾ ಇದಾರೆ. ಅಂದ್ರೆ ಇವರು ಕರ್ನಾಟಕದ ಯುವಕರಿಗೆ ಕೊಡ್ತಾ ಇರೋದು ಚಿಪ್ಪ ಅಥವಾ ನಾಮಾನ ಅಂತ ಗೊತ್ತಿಲ್ಲ ಮೇಡಮ್. ಒಂದು ವಾಲ್ಮೀಕಿ ಹಗರಣ ನಡೆದಿತ್ತು, ಅದು ಭ್ರಷ್ಟಾಚಾರ ಆಗಿತ್ತು, ಹಣ ವರ್ಗಾವಣೆ ಆಗಿತ್ತು. ಸರ್ಕಾರ ತನಿಖೆಯನ್ನ ಮಾಡಿ, ಒಂದು ಕಮಿಟಿ ಮಾಡಿ ತನಿಖೆಯನ್ನ ಮಾಡಿ ಎಲ್ಲಾ ಹಣವನ್ನ ವಸೂಲಿ ಮಾಡಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಎಲ್ಲರನ್ನೂ ಜೈಲು ಕಟ್ಟಿದ್ರು. ಅದೊಂದು ಹಗರಣ ಬಿಟ್ರೆ ಬಿಜೆಪಿ ಸರ್ಕಾರದ 22 ಹಗರಣಗಳ ತನಿಖೆ ಮಾಡ್ತಾ ಇದೀವಿ. ಆಗಿದೆ ಬಿಜೆಪಿ ಹಗರಣದಲ್ಲಿ ಬೋವಿ ಹಗರಣದ ನಾಯಕರು ಜೈಲಿಗೆ ಹೋಗಿದ್ದಾರೆ. ಕೇಳಿ, ಆಮೇಲೆ ಸಾಬೂನು ಕಾರ್ಖಾನೆ ಹೇಳಿದ್ದನ್ನೇ ನಿಜ ಅಂತ ಒಪ್ಕೊಳ್ತಾ ವಾಲ್ಮೀಕಿ ನಿಗಮದ್ದೇ ಪ್ರಶ್ನೆ ಕೇಳ್ತೀನಿ ಸರ್. ಬೇರೆ ಎಲ್ಲೂ ಹಗರಣ ಆಗಿಲ್ಲ ಅಂತಾನೆ ಅನ್ಕೊಳ್ಳೋಣ, ನಿಂಬಾಯಲ್ಲೇ ಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ. ಮತ್ಯಾಕೆ ನಾಗೇಂದ್ರ ಅವರನ್ನ ವಾಪಸ್ ಕರ್ಕೊಳ್ತೀನಿ ಜಪ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವರು. ಒಬ್ಬ ಭ್ರಷ್ಟ ಅಂತ ಹೇಳಿ ಆರೋಪ ಹೊತ್ತವರನ್ನ ಕರ್ಕೊಂಡು ಬರೀಕ್ ಅಷ್ಟೊಂದು ಡೆಸ್ಪ್ರೆಸಿ ಯಾಕೆ ಅಂತ ಕೇವಲ ಅದು ಅವ್ರ ಮೇಲೆ ಆರೋಪ ಬಂದಿತ್ತು. ಬಿಕಾಸ್ ಅವರ ಇಲಾಖೆ ಅಂತ ಹೇಳಿ ಯಾರ್ಯಾರು 12 ಜನ 13 ಜನ ಅಧಿಕಾರಿಗಳು ಭ್ರಷ್ಟಾಚಾರ ಕೇಳಿ, ನೀವೇ ಹೇಳಿದ್ರಿ ಜೈಲಿಗೆ ಹೋಗಿದ್ದವರು ಅಂತ. ಕೇಂದ್ರ ಸರ್ಕಾರ ತಮ್ಮ ಇಡಿಯನ್ನ, ಐಟಿಯನ್ನ, ಸಿಬಿಐನ ಹೆಂಗ್ ಪ್ರಯತ್ನ ಮಾಡ್ತಾರೆ ನೋಡಿದ್ರಿ. ಮೂಢ ಹಗರಣ ಅಂತ ಹೇಳಿ ಇಲ್ಲದಲ್ಲಿ ಮನೆ ಸಿದ್ದರಾಮಯ್ಯ ಶಿಕ್ಷಕ ಹೆಂಗ್ ಪ್ರಯತ್ನ ಮಾಡಿದ್ರು ಸಂಚುಕೋರು ಬಿಜೆಪಿಗರು ಅಂತ ತಮ್ಗೆ ಗೊತ್ತಿದೆ. ಈ ರೀತಿಯಾಗಿ ಸಂಚು ಮಾಡೇ ಮಾಡ್ತಾರೆ ಬಿಜೆಪಿ.